ಹೋಗುವಾಗ ಒಂದು ಗಣಪತಿಯ ಜಪ, ಇನ್ನೊಂದು ಭಜನೆ, ಅದನ್ನು ಮಾಡಿಕೊಂಡು ಮೆರವಣಿಗೆ ಹೋಗುವುದು. ಮತ್ತೆ ಮೆರವಣಿಗೆ ಹೋದಾಗ ತುಂಬ ಕಾಲಾವಧಿ ಅದರಲ್ಲಿ ತಗೊಳ್ಳೋದಕ್ಕಿಂತ ಒಂದು ಸಮಯ ಫಿಕ್ಸ್ ಮಾಡಿ ನಾವು ಸಾರ್ವಜನಿಕರಿಗೂ ತೊಂದರೆ ಆಗದಾಗೆ ಅದನ್ನು ವಿಸರ್ಜನೆ ಮಾಡಿ ಕೃತಜ್ಞತೆ ವ್ಯಕ್ತ ಮಾಡಿ ಬಂದರೆ ಆ ಗಣಪತಿ ತತ್ವ ಎಲ್ಲಿ ತನಕ ಮೆರವಣಿಗೆ ಹೋಗಿದೆ ಭಜನೆ ಮಾಡಿಕೊಂಡು ಆ ಏರಿಯಾದಲ್ಲಿ ಏನಾದರೂ ನೆಗೆಟಿವಿಟಿ ಅಂತ ಹೇಳ್ತಾರೆ, ಅಸುರಿ ಶಕ್ತಿ, ಅದು ಕೂಡ ಗಣೇಶನ ತತ್ವದಿಂದ ದೂರ ಆಗ್ತದೆ. ಅದರಿಂದ ಇದ್ರ ಬಗ್ಗೆ ಡಿಟೇಲ್ ಆಗಿ ಹೇಳ್ಬೇಕಾದ್ರೆ ನಮ್ಮ ಹತ್ರ ಸಮಯ ಇಲ್ಲ, ಈಗ ಅರ್ಧ ಗಂಟೆ ಇದೆ, ಅದಕ್ಕೆ ನಾನು ಸ್ವಲ್ಪ ಫಾಸ್ಟ್ ಹೇಳ್ತಿದ್ದೇನೆ. ಶಾಸ್ತ್ರೋಕ್ತವಾಗಿ ಗಣಪತಿಯ ಪ್ರತಿಷ್ಠೆಯನ್ನು ಮಾಡಬೇಕು, ಶಾಸ್ತ್ರೋಕ್ತವಾಗಿ. ಆಗ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು, ಅಂದರೆ ಪುರೋಹಿತರು ಹೇಗೆ ಮಾಡಬೇಕು ಅದನ್ನೆಲ್ಲ ಹೇಳ್ತಾ ಇದ್ರು. ಪುರೋಹಿತರಿಗೆ ಇದೆಲ್ಲ ಗೊತ್ತಿದೆ. ಅದನ್ನು ತಗೊಂಡು ಬರುವಾಗ ಹೇಗೆ ನಾವು ಶುಚಿತ್ವದಲ್ಲಿ ಇರಬೇಕು, ತದನಂತರ ಪ್ರಾಣ ಪ್ರತಿಷ್ಠೆ ಹೇಗೆ ಮಾಡಬೇಕು, ಪ್ರಾಣ ಪ್ರತಿಷ್ಠೆ ಮಾಡಿದ ನಂತರ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅಂದರೆ ಪಂಚೋಪಚಾರ ಪೂಜೆ ಮಾಡಬೇಕು, ಸಾಮೂಹಿಕ ಆರತಿ ಮಾಡಬೇಕು. ಎಲ್ಲರಿದ್ದು ಆರತಿ ಮಾಡಿದ್ರಲ್ಲಿ ಜಾಸ್ತಿ ಲಾಭ ಆಗ್ತದೆ. ಗಣಪತಿ ಅಥರ್ವ ಶೀರ್ಷಿಕೆ ಸಾಮೂಹಿಕವಾಗಿ ಪಠಣ ಮಾಡಬೇಕಲ್ಲಿ, ಅದರಿಂದ ತುಂಬ ಲಾಭ ಆಗ್ತದೆ. ಗಣಪತಿ ಅಥರ್ವ ಶೀರ್ಷಿಕೆ ಅದರದ್ದು ಸಾಮೂಹಿಕ ಪಠಣ. ಇನ್ನು ಭಕ್ತಿಗೀತೆಗಳನ್ನು ಹಾಡಬಹುದು. ಭಕ್ತಿಗೀತೆ ಯಾರಾದರೂ ಹಾಡುವವರಿದ್ರೆ, ಆದರೆ ಫಿಲ್ಮು ಆದಷ್ಟು ಕಡಿಮೆ ಮಾಡಿ ಹಾಕದಿದ್ದರೆ ಒಳ್ಳೆಯದು. ಭಕ್ತಿಗೀತೆಗಳನ್ನು ಹಾಕಬೇಕು. ಇನ್ನು ಭಜನೆ ಮತ್ತು ಕೀರ್ತನೆ, ಹರಿಕಥೆಗಳು ನಡೀಬಹುದು. ಭಜನೆ ಅಥವಾ ಹರಿಕಥೆಗೆ ಮಾಡಿ ಅವನು ತರ್ಜುಮೆ ಮಾಡ್ತಾನೆ ಬಾಕಿ ದೇವತೆಗಳಿಗೆ. ಅದಕ್ಕೆ 2 ಭಾಷೆ ಬರ್ತದೆ. ಅದರಿಂದ ಇದು ಋಗ್ವೇದದಲ್ಲಿ ಪೂರ್ಣ ಮಾಹಿತಿ ಇದೆ. ಗಣೇಶೋತ್ಸವ ಕೇವಲ ಒಂದು ಹಬ್ಬ ಅಲ್ಲ, ಅದೊಂದು ಮಹೋತ್ಸವ. ಯಾಕೆ ಅದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಧರ್ಮ, ಸಂಸ್ಕೃತಿ, ಸಾಧನೆ, ಸಮಾಜ ಸಂಘಟನೆ, ರಾಷ್ಟ್ರ ಚೇತನಕ್ಕಾಗಿ ಮಾಡುವಂಥ ಇದೊಂದು ಮಹೋತ್ಸವ. ರಾಷ್ಟ್ರ ಚೇತನ ಅಂದರೆ ಇದನ್ನು ಆಚರಣೆ ಮಾಡಿ ಹಿಂದೂಗಳಲ್ಲಿ ಸಂಘಟನೆ ಆಗಿ ರಾಷ್ಟ್ರದ ಬಗ್ಗೆ ವಿಚಾರ ಆಗಿ ಅದಕ್ಕೆ ಕಾರ್ಯ ಮಾಡುವಂಥ ಶಕ್ತಿ ಅಲ್ಲಿಂದ ಸಿಗ್ತದೆ. ಅದಕ್ಕೆ ಗಣೇಶನನ್ನು ನಾವು ಸಾರ್ವಜನಿಕವಾಗಿ ಬಾಲಗಂಗಾಧರನಾಥ ತಿಲಕರು ಇಟ್ಟರು ಮೊದಲು ಆದ್ದರಿಂದ ಆ ಭಕ್ತಿಯನ್ನು ತೆಕೊಂಡು ನಾವು ರಾಷ್ಟ್ರ ಕಾರ್ಯ ಮಾಡುವುದಿರ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರೆ, ಶ್ರೇಷ್ಠರ ಆಚರಣೆ ಏನು, ಶ್ರೇಷ್ಠರ ಆಚರಣೆ ಮಾಡ್ತಾರೆ ಅದನ್ನು ಸಮಾಜ ಕೂಡ ಆಚರಣೆ ಮಾಡ್ತದೆ ಅಂತ. ಶ್ರೇಷ್ಠ ಅಂದ್ರೆ ಏನು? ಭಗವಂತನ ಒಂದು ಗಣೇಶೋತ್ಸವವನ್ನು ನಾವು ಉತ್ತಮ ರೀತಿಯಲ್ಲಿ ಆಚರಣೆ ಮಾಡಿದರೆ ಅಲ್ಲಿ ಏನೇನು ಇರಬೇಕು? ಪೂಜೆ ಶಾಸ್ತ್ರೋಕ್ತವಾಗಿ ಆಗಬೇಕು, ಆರತಿ ಸಾಮೂಹಿಕ ಆರತಿ ಆಗಬೇಕು, ಎಲ್ಲರಿದ್ದು ಆರತಿ ಭಕ್ತಿಯಿಂದ ಆಗಬೇಕು, ಮತ್ತೆ ಭಗವಂತನ ಭಜನೆ ನಡಿಬೇಕಲ್ಲಿ. ಭಜನೆ ಒಂದು ಸ್ವಲ್ಪ ಹೊತ್ತಾದರೂ ಭಗವಂತನ ಗುಣಗಾನ ಆಗಬೇಕು. ಮತ್ತೆ ಧರ್ಮ ಪ್ರವಚನ, ಧರ್ಮ ಜಾಗೃತಿ ಪ್ರವಚನ, ಅಲ್ಲಿ ಹೇಗೆ ಇರಬೇಕು ನಾವು ಆಚರಣೆ, ನಮ್ಮ ಉಡುಪು ಹೇಗಿರಬೇಕು, ಆಚರಣೆಗಳು ಹೇಗಿರಬೇಕು, ನಮ್ಮ ಮನೆಯಲ್ಲಿ ಹೇಗಿರಬೇಕು, ಆ ವಿಚಾರಗಳಲ್ಲಿ ಬರಬೇಕು. ಮತ್ತೆ ನಾಮಜಪ, ಓಂ ಗಂ ಗಣಪತೆ ನಮಃ, ಈ ನಾಮಜಪವನ್ನು ಕೂಡ ಅಲ್ಲಿ ಮಾಡಬೇಕು. ಇದರಿಂದ ಆ ಸತ್ಸಂಗದಿಂದ ಅಲ್ಲಿ ಯಾರೆಲ್ಲ ಬಂದಿದ್ದಾರೆ ನಮ್ಮ ಗಣೇಶೋತ್ಸವ ನೋಡಲಿಕ್ಕೆ, ಅವರಲ್ಲಿ ಒಂದು ಧರ್ಮ ಜಾಗೃತಿ ಒಳಗಿಂದ ಮೂಡ್ತದೆ, ಧರ್ಮಾಚರಣೆ ಮೂಡ್ತದೆ, ಅವರ ಜೀವನದಲ್ಲಿ ಬದಲಾವಣೆ ಆಗ್ತದೆ. ಅದಕ್ಕೆ ಕೃಷ್ಣ ಹೇಳಿದ್ದು, ಶ್ರೇಷ್ಠರ ಆಚರಣೆಯಿಂದಲೇ ಸಮಾಜದಲ್ಲಿ ಬದಲಾವಣೆ ಆಗ್ತದೆ. ಅದರಿಂದ ಈ ಗಣೇಶೋತ್ಸವದ್ದು ನಾವೆಲ್ಲ ಅಧ್ಯಕ್ಷ ಕಾರ್ಯದರ್ಶಿಗಳಿದ್ದೇವೆ, ಇದನ್ನು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಿದರೆ ಸಮಾಜದಲ್ಲಿ ಕೂಡ ಬದಲಾವಣೆ ಆಗ್ತದೆ. ಇನ್ನೊಂದು ಋಗ್ವೇದದಲ್ಲಿ ಹೇಳಿದ್ದಾರೆ, ಎಲ್ಲರೂ ಒಟ್ಟಾಗಿ ನಡೆಯಿರಿ ಅಂತ ಹೇಳಿದ್ದಾರೆ. ಧನ್ಯವಾದಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗುರುಗಳನ್ನು ಗೌರವಿಸುತ್ತಾ ಎಲ್ಲ ಗಣ್ಯರಿಗೂ ಕೂಡ ಸಮಿತಿಯ ಪರವಾಗಿ ಧನ್ಯವಾದಗಳು. ಹಾಗೆಯೇ